ಹಾಯ್ ಗೈಸ್, ನಮಸ್ಕಾರ. ನಾನು ನಿಮ್ಮ ಫುಡ್ ಪಾಂಡ. ಏನಪ್ಪ ವಿಷಯ ಅಂತಂದರೆ ಫುಡ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ಬಟ್ ನನಗೆ ಟ್ರಿಪ್ ಬಂದೆ. ನಮ್ಮ ನಿಖಿಲ್ ಬ್ರೋ ಜೊತೆ ಬಂದೆ. ನಾನು ತುಂಬ ದಿವಸದಿಂದ ಇವ್ರನ್ನ ಪರಿಚಯ ಮಾಡಿಸಿಲ್ಲ. ಈಸ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಬೆಸ್ಟ್ ಬ್ರದರ್. ಆ್ಯಂಡ್ ಮತ್ತು ಇವ್ರ ಊರಿದು ಸ್ವಂತ ಊರಿದು ಕೂರ್ಗು. ಸೊ ನನಗಂತೂ ಕೂರ್ಗ್ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ಇವರೇ ತಿಳಿಸ್ಕೊಡ್ತೀನಿ ಅಂತಂದರು. ಸೊ ಇವ್ರು ತಿಳಿಸ್ಕೊಡ್ತಾರೆ, ಬನ್ನಿ ನನ್ನ ವಿಡಿಯೋನ. ಬ್ರೋ, ನಿಮ್ಮ ಊರ ಬಗ್ಗೆ ಹೇಳಬೇಕಂದ್ರೆ ಏನು ಇಷ್ಟಪಡ್ತೀರಾ ನೀವು? ಬ್ರೋ, ನಮ್ದು ಬಂದ್ಬಿಟ್ಟು ಕೂರ್ಗು. ಓಕೆ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹಾಗೆ ಇಲ್ಲಿರೋ ನೇಚರ್ ಆಗಲಿ, ಕ್ಲೈಮೇಟ್ ಆಗಲಿ ಎಲ್ಲರಿಗೂ ಒಂದು ಬರುವಂಥ ಊರು. ಓಕೆ, ನೀವು ನೋಡ್ಬೋದು, ಇದು ಒಂಥರ ಕಲ್ಚರ್ ಇರೋ ಊರು ಅನ್ಬೋದು. ಓಕೆ, ಈ ಕಲ್ಚರ್ನ ಮುಂದಕ್ಕೆ ನಾನು ತಿಳಿಸ್ಕೊಡ್ತೀನಿ. ಓಕೆ, ಬನ್ನಿ ವಿಡಿಯೋಗೆ ಹೋಗೋಣ. ಓಕೆ ಅಣ್ಣ, ಇದು ಊರು ಎಕ್ಸಾಕ್ಟಾಗಿ ಎಲ್ಲಿ ಲೊಕೇಟ್ ಆಗುತ್ತೆ? ಮತ್ತೆ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ವಿರಾಜ್ಪೇಟೆ, ಓಕೆ, ಪಾರಾಣೆ ಅಂದ್ಬಿಟ್ಟು ಊರಲ್ಲಿ, ಓಕೆ, ಕುಂಜಲಗಿರಿ ಅಂದ್ಬಿಟ್ಟು ಊರು. ಬನ್ನಿ ಮುಂದೆ ನಮ್ಮ ತೋಟ ತೋರಿಸ್ಕೊಡ್ತೀನಿ. ಅಣ್ಣ, ಇದು ನಿಮ್ಮ ತೋಟ ನೀನು ಎಷ್ಟು ಸರಿ ಬಂದು ವಿಸಿಟ್ ಮಾಡಿದ್ಯಾ ನಿಮ್ಮ ತೋಟಗೆಲ್ಲ? ಇಲ್ಲಿಗೆಲ್ಲ ಲೆಕ್ಕನೇ ಇಲ್ಲ ಬ್ರೋ. ಓಕೆ, ತುಂಬಾ ಸತಿ ಬಂದಿದ್ದೀನಿ. ಅಂದ್ರೆ ನಿಮ್ಮೂರ ಬಗ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಾ ನೀವು? ನಮ್ಮ ಊರ ಬಗ್ಗೆ ಹೇಳ್ಬೇಕಂದ್ರೆ ಇದು ಬಂದ್ಬಿಟ್ಟು ಫ್ಯಾಂಟಾಸ್ಟಿಕ್ ಪ್ಲೇಸ್ ಅನ್ಬೋದು. ಓಕೆ, ಈ ಪ್ಲೇಸ್ಗೆ ಬಂದ್ರೆ ಮೈಂಡ್ ರಿಲೀಫ್ ಆಗೋದಾಗ್ಲಿ, ಓಕೆ, ಒಂದು ಪಾಸಿಟಿವ್ ಎನರ್ಜಿ ಆಗ್ಲಿ, ಓಕೆ, ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ಎಲ್ಲರೂ ಕೂರ್ಗ್ ಯಾಕೆ ಇಷ್ಟಪಡ್ತಾರಂದ್ರೆ ಓಕೆ, ಇಲ್ಲಿರೋ ನೇಚರು, ಇಲ್ಲಿರೋ ಕ್ಲೈಮೇಟು ಎಲ್ಲರಿಗೂ ಒಂದು ಬರುತ್ತೆ. ನಿಜ ಹೇಳ್ಬೇಕಂತಂದ್ರೆ ಅದು ನಿಮ್ಗಲ್ಲ, ನಾನು ಬಂದಾಗಿಂದ ನೈಟ್ ಬಂದೆ ನಾನು. ನನಗೂ ಅದೇ ರೀತಿ ಅನುಭವ ಆಗ್ತಿದೆ ನೀವು ಹೇಳಿದ್ದು. ಸೊ ನನಗೂ ತುಂಬಾನೇ ಇಷ್ಟ ಆಗಿದೆ. ನೋಡ್ಬೋದು ಪ್ಲೇಸಸ್ ಎಲ್ಲ ನೀವು, ತುಂಬಾನೇ ಚೆನ್ನಾಗಿದೆ, ಅದ್ಭುತವಾಗಿದೆ. ನಮಗೆ ಬೆಂಗಳೂರಲ್ಲಿ ಬಂದರೆ ಮೇನ್ ರೋಡ್ ಪಕ್ಕದಲ್ಲಿ ಬಂದರೆ ಇವಾಗೆಲ್ಲ ಲೇಔಟ್ಗಳು ಮಾಡೋದು, ಸೇಲ್ ಮಾಡೋದು ಆ ಥರ ಆಗಿದೆ. ಬಟ್ ಇಲ್ಲಿ ಮೇನ್ ರೋಡ್ ಸೈಡ್ ಬಂದರೆ ನಿಮ್ಗೆ ಬರೀ ಎಸ್ಟೇಟು ಮತ್ತು ತೋಟನೇ ಸಿಗುತ್ತೆ. ಹಂಗೆ ಮುಂದಕ್ಕೆ ನಂದು ಅಡಿಕೆ ತೋಟ ತೋರಿಸ್ಕೊಡ್ತೀನಿ, ಬನ್ನಿ ನೀವು ನೋಡ್ಬೋದು. ಓಕೆ, ಅಡಿಕೆ ತೋಟ ಎಲ್ಲ ಎಷ್ಟು ಎಕರೆ ಇದೆ ನಿಮ್ಮದು? ಅಡಿಕೆ ತೋಟ ಎಲ್ಲ ಇದು 1 ಎಕರೆ ಇದೆ. ಓಕೆ, ಈ 1 ಎಕರೆಯಲ್ಲಿ ನಾವು ಅಡಿಕೆ ತೋಟ ಹಾಕಿದ್ದೀರಿ. ಹಾಗೆ ನಮ್ದು ಕಾಫಿ ಎಸ್ಟೇಟು ತೋರಿಸ್ಕೊಡ್ತೀನಿ. ತೋರಿಸ್ಕೊಡೋಣ ಫ್ರೆಂಡ್ಸ್ಗೆ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ತೋಟ ತೋರಿಸ್ಕೊಡೋ. ಇದೇ ನಮ್ದು ಅಡಿಕೆ ತೋಟ. ಇದ ನಿಮ್ದು ತೋಟ? ಇದು ಇಲ್ಲಿ ಬೇಲಿ ಹಾಕಿರೋದೆಲ್ಲ ನಿಮ್ ತೋಟನ? ಓಕೆ, ಇದು 1 ಎಕರ್ ಇದೆಯಲ್ವಾ? 1 ಎಕರ್ ಇದೆ. ಓಕೆ, ಇವಾಗ 1 ಇಯರ್ ಆಗಿದೆ. ಓಕೆ, ಡೆವಲಪ್ಮೆಂಟ್ ಮಾಡಿ ಇನ್ನು ಮುಂದಕ್ಕೆ ಡೆವಲಪ್ಮೆಂಟ್ ಆಗುತ್ತೆ. ಇದು ನಮ್ಮ ತಂದೆಯವ್ರು ಮಾಡಿರೋದು. ತುಂಬಾ ಕಷ್ಟಪಟ್ಟಿದ್ದಾರೆ. ನಮ್ಮ ತಂದೆಗಂದ್ರೆ ತುಂಬಾ ಆಸೆ ಇಲ್ಲಿ ಕಾಫಿ ಎಸ್ಟೇಟು ಮತ್ತೆ ಅಡಿಕೆ ತೋಟ ಎಲ್ಲ ಮಾಡ್ಬೇಕಂದ್ಬಿಟ್ಟು. ಅದೇ ತರ ಇಲ್ಲಿ ಮಾಡಿದ್ದಾರೆ. ಇದು ಮುಂದಕ್ಕೆ ಡೆವಲಪ್ಮೆಂಟ್ ಮಾಡಿ. ಓಕೆ, ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ನಿಮ್ಮೂರು. ಬಟ್ ಕಾಫಿ ಎಸ್ಟೇಟ್ ತೋರ್ಸಿದ್ರಿ, ನಿಮ್ಮೂರನ್ನ ರೋಡ್ ಎಲ್ಲ ತೋರ್ಸಿದ್ರಿ. ನೋಡ್ಬೋದು, ಇದೇ ನಮ್ಮ ಗದ್ದೆಗಳು. ಓಕೆ, ಇದೆಲ್ಲ ಯಾರ್ದು? ನಿಮ್ದೇನಾ? ಇದೆಲ್ಲ ನಮ್ದೇ. ಓಕೆ, ನೋಡ್ಬೋದು. ಹಂಗೆ ಬನ್ನಿ ಮುಂದಕ್ಕೆ ನಾನು ಕಾಫಿ ಎಸ್ಟೇಟ್ ತೋರಿಸ್ಕೊಡ್ತೀನಿ. ಇದೆಲ್ಲ ನಿಮ್ದೇನಾ? ಇದೆಲ್ಲ ನಮ್ದೇನೆ. ಓಕೆ, ಬನ್ನಿ ಮುಂದಕ್ಕೆ ಕಾಫಿ ಎಸ್ಟೇಟ್ ನೋಡ. ಹೇಳಿ ಬ್ರೋ. ಇವಾಗ ನೋಡ್ಬೋದು, ಈಗ ನಮ್ಮ ಮನೆ ಹತ್ರ ಬಂದಿದ್ದೀರಿ. ಇದೇ ನಮ್ಮ ಮನೆ. ಓಕೆ, ನಮ್ಮ ಫಾರ್ಮ್ ಹೌಸ್. ಅಲ್ಲಿ ನಮ್ಮ ತಾಯಿ ನಿಂತಿದ್ದಾರೆ, ಝೂಮ್ ಮಾಡಿ. ನಮ್ಮ ವೈಫ್, ನಮ್ಮ ಮಕ್ಕಳು. ಓಕೆ, ಅವ್ರಿಗೊಂದು ಸ್ವಲ್ಪ ನಾಚಿಕೆ. ಓಕೆ, ನೋಡ್ಬೋದು, ನಮ್ಮಿಬ್ರು ಮಕ್ಕಳಿದ್ದಾರೆ. ಓಕೆ, ಹಾಗೆ ಇದೇ ನಮ್ಮ ಕಾಫಿ ಎಸ್ಟೇಟು. ಆದ್ರೂ ಮನೆ ಮುಂದೆನೆ ಸೂಪರ್ ಆಗಿದೆ ಬ್ರೋ. ಇದೆಲ್ಲ ಟೋಟಲ್ 1 ಎಕರ್ ಇದೆ. ಇದು ಆಕ್ಚುಲಿ 5 ಇಯರ್ಸ್ ಆಗಿದೆ ಸ್ಟಾರ್ಟ್ ಮಾಡಿ. ಓಕೆ, ನೋಡ್ಬೋದು ನೀವು ಯಾವ ತರ ಇದೆ ಅಂದ್ಬಿಟ್ಟು. ಓಕೆ, ತುಂಬಾನೇ ಇಷ್ಟ ಆಯ್ತು ಬ್ರೋ. ಬಟ್ ನನ್ಗೆ ಹೋಗಕ್ಕೆಲ್ಲ ಭಯ. ಬಟ್ ಸ್ನೇಹಿತರಿಗೆ ಇಲ್ಲಿಂದಾನೆ ತೋರ್ಸೋಣ. ಹೋಗಕ್ ಭಯನಾ? ಏನಕ್ಕೆ ಭಯ? ಬನ್ನಿ, ಹಾವು ಇರುತ್ತಾ ಇಲ್ಲ ಚೇಳಿ ಇರುತ್ತಾ? ಬನ್ನಿ ಭಯ ಹೋಗೋಣ. ಅದಕ್ಕೆ. ನೋಡ್ಬೋದು, ಓಕೆ, ಇಲ್ಲಿ ನೋಡ್ಬೋದು. ನಾನು ಇಲ್ಲಿ ಇದನ್ನು ತೆಂಗಿನಕಾಯಿ ಮರನು ನೆಟ್ಟಿದ್ದೀರಿ. ಮತ್ತೆ ಇಲ್ಲಿ ಸಪೋಟ ಮರ ನೋಡ್ಬೋದು.
ತುಂಬಾ ಇವಾಗ ನಿಮ್ ತಂದೆ ತಾಯಿ ಮಾಡಿರೋದು ಅಂತ ಹೇಳ್ತಾ ಇದ್ದೀರಾ, ಅವರು ಇಲ್ಲೇ ಇರ್ತಾರ ಇಲ್ಲ ಬೆಂಗಳೂರಲ್ಲಿ ಇರ್ತಾರ? ಅವ್ರು ಆಕ್ಚುಲಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇರೋದು. ಓಕೆ. ಇಲ್ಲ ಆಕ್ಚುಲಿ ಏನಂದ್ರೆ ಮಂತ್ಲಿಗೆ ಒಂದು 2 ಟೈಮ್ಸ್ ಬಂದೇ ಬರ್ತಾರೆ. ಬಂದ್ಬಿಟ್ಟು ಅವರೇ ಈ ರೀತಿ ಕೆಲಸ ಮಾಡಿ ಹೋಗೋದು. ನೀವು ನೋಡ್ಬೋದು. ನಮ್ಮ ತಂದೆ ತಾಯಿನ ಕಳಿಸ್ತೀನಿ, ಬನ್ನಿ. ಇವರೇ ನಮ್ಮ ತಂದೆ ತಾಯಿ. ಇವ್ರು ನಮ್ಮ ತಂದೆ, ನಮ್ಮ ತಾಯಿ, ಇವ್ರು ನಮ್ಮ ವೈಫ್ ಒಳಗಡೆ ಓಡ್ತಾ ಇದ್ದಾರೆ. ಇದೇ ನೋಡ್ಬೋದು. ನಮ್ಮ ತಂದೆ ಅವರೇ ಇಲ್ಲಿ ಕಷ್ಟಪಟ್ಟು, ನಮ್ಮ ತಾಯಿನೂ ಅಷ್ಟೇ ತುಂಬಾ ಕಷ್ಟಪಡ್ತಾರೆ. ನಮ್ಮ ತೋಟ ನೋಡ್ಬೋದು ಹೆಂಗ್ ಡೆವಲಪ್ ಮಾಡಿದ್ದಾರೆ ಅಂದ್ಬಿಟ್ಟು. ಅಂಕಲ್, ನಿಮ್ಗೆ ಇದು ಮಾಡ್ಬೇಕಂತ ನಿಮ್ಗೆ ಫಸ್ಟ್ ಇಂದಾನು ಐಡಿಯಾ ಇತ್ತಾ? ಇತ್ತು. ಓಕೆ. ಸ್ವಲ್ಪ ನಮ್ಮ ತಂದೆ ತಾಯಿ ಏನು ಮಾಡಿಲ್ಲ, ನಾವೇ ಇವಾಗ ದುಡಿದು ಮಾಡಿದ್ದೀವಿ. ಓಕೆ. ಅಂದ್ರೆ ನಿಮ್ಗೆ ಇದ್ರ ಬಗ್ಗೆ ಫಸ್ಟ್ ಇಂದಾನು ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆಯಾ? ಎಕ್ಸ್ಪೀರಿಯನ್ಸ್ ಇದೆ. ಓಕೆ. ನೀವೇ ಮಾಡ್ತೀರಾ ಇಲ್ಲ ಆಳ್ಗಳನ್ನೆಲ್ಲ ಕರ್ಸಿ ಮಾಡ್ತೀರಾ? ಆಳುಗಳು ಸೇರಿಸ್ತೀವಿ, ನಾವು ಮಾಡ್ತೀವಿ. ಓಕೆ. ಅಂದ್ರೆ ನಿಮ್ದು ಶ್ರಮ ಜಾಸ್ತಿನೇ ಇದೆ. ಹೌದೌದು. ಬಟ್ ಬೆಂಗಳೂರಲ್ಲಿ ಯಾರಿಗೂ ತುಂಬಾ ಜನಕ್ಕೆ ಗೊತ್ತಿಲ್ಲ, ಇದ್ರ ಬಗ್ಗೆ ಐಡಿಯಾ ಇಲ್ಲ. ನಮ್ಮ ತಂದೆಯವ್ರಿಗೆ ಬ್ಯಾಕ್ ಬೋನ್ ಆಗಿ ನಮ್ಮ ತಾಯಿಯವ್ರು ನಿಂತಿದ್ದಾರೆ. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ತಾಯಿನೇ ದೇವ್ರು ಅಂದ್ಬಿಟ್ಟು. ನಮ್ಮ ತಾಯಿ ಇವರು. ಓಕೆ. ಮತ್ತೆ ಇವ್ರದ್ದು ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಕೂಡ ಇದೆ. ಹಾಗೆ ಇವತ್ತು ನಮ್ಮ ತಂದೆ ತಾಯಿ ಅವ್ರದ್ದು ವೆಡ್ಡಿಂಗ್. ಸೊ ನನ್ನ ಕಡೆಯಿಂದ ಮತ್ತೆ ನನ್ನ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಕಡೆಯಿಂದ ಎಲ್ಲ ವಿಶ್ ಯು ದ ಮೆನಿ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇದೇ ನೋಡ್ಬೋದು ಇವ್ರ ಮನೆ. ಮತ್ತೆ ಇಲ್ಲಿ ಇದೆಯಲ್ವಾ, ಇದು ಯಾರ ಮನೆ? ನೈಬರ್ಸ್ ಮನೆ. ಓಕೆ. ಹಾಯ್ ಗೈಸ್, ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ರಿ ಅನ್ಕೊಂಡಿದ್ದೀರಾ ವಿಡಿಯೋನ. ತೋಟ ಎಲ್ಲ ನಿಮ್ಗೆ ತುಂಬಾನೇ ಇಷ್ಟ ಆಗಿದೆ ಅನ್ಕೊಂತೀನಿ. ಮತ್ತೆ ರೆಡಿ ಆದ್ವಿ, ಟಿಫನ್ ತಿನ್ನೋದು ಮರ್ತೋದ್ವಿ. ಮತ್ತೆ ಇವಾಗ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ ಬ್ರೋ. ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ? ಇಲ್ಲ, ವಿಲಾಸಪೇಟೆಗೆ ಹೋಗ್ತಾ ಇದೀವಿ. ಏನ್ ಬ್ರೋ ಅಲ್ಲಿ ಸ್ಪೆಷಲ್? ಇಲ್ಲ ಏನಂದ್ರೆ ಗಣಪತಿ ಟೆಂಪಲ್ಗೆ ಹೋಗ್ತಾ ಇದೀವಿ. ಓಕೆ. ಇವತ್ತು ನಮ್ಮ ತಂದೆ ತಾಯಿ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಆಗಿರೋದ್ರಿಂದ ಮದುವೆ ಆಗಿದ್ರು. ಓಕೆ. ಅದೇ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದೀನಿ. ಬನ್ನಿ ಮುಂದಕ್ಕೆ ನೋಡೋಣ. ಮತ್ತೆ ನೀವು ನೋಡ್ಬೋದು, ಇವಾಗ ವಿರಾಜಪೇಟೆ ಎಂಟ್ರಿ ಆಗಿದ ತಕ್ಷಣ ನನಗೆ ಫಸ್ಟ್ ಸಿಗೋದೆ ಕ್ಲಾಕ್ ಟವರ್ ಪಕ್ಕದಲ್ಲೇ ಇರೋದು ಗಣಪತಿ ಟೆಂಪಲ್ಲು. ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂದ್ಬಿಟ್ಟು. ಈ ದೇವಸ್ಥಾನ ಬಂದ್ಬಿಟ್ಟು 165 ವರ್ಷಗಳ ಇತಿಹಾಸನೇ ಇದೆ. ಹಾಗೆ ಇದು ಸ್ಥಾಪಿಸಿರೋರು ಬಂದ್ಬಿಟ್ಟು ಪಿಳ್ಳೆಯರ ವಂಶಸ್ಥರು. ಮುಂದಕ್ಕೆ ನೀವು ನೋಡ್ಬೋದು, ವಿಡಿಯೋದ ಒಳಗಡೆ ಬಂದು ಯಾವ ಥರ ಇದೆ ಅಂತ ದೇವಸ್ಥಾನ ಒಳಗಡೆ ಎಲ್ಲ ತೋರಿಸ್ಕೊಡ್ತೀರಿ. ನೀವು ನೋಡ್ತಿರ್ಬೋದು, ನಾವು ನಮ್ಮ ಫ್ಯಾಮಿಲಿ ಎಲ್ಲ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಹಾಗೆ ನಿಮಗೂ ದರ್ಶನ ಮಾಡಿಸ್ತೀರಿ. ನೀವು ನೋಡ್ಬೋದು, ಮಹಾಮಂಗಳಾರತಿ ಸ್ಟಾರ್ಟ್ ಆಗೋ ಟೈಮು, ಇವಾಗ ಪೂಜೆಗಳು ನಡೀತಾ ಇದ್ದಾವೆ. ಹಾಗೆ ಈ ದೇವಸ್ಥಾನದ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 5:30 ಮಧ್ಯಾಹ್ನ 1 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತು ಸಂಜೆ 6 ಗಂಟೆಯಿಂದ ಮತ್ತು 8 ಗಂಟೆವರೆಗೂ ಓಪನ್ ಇರುತ್ತೆ. ನೀವು ಯಾವ ಟೈಮ್ ಬೇಕಾದ್ರೂ ಬರ್ಬೋದು ಈ ಟೈಮಲ್ಲಿ. ಹಾಗೆ ನೀವು ನೋಡ್ಬೋದು, ಈ ದೇವಸ್ಥಾನ ಬಂದ್ಬಿಟ್ಟು ತುಂಬ ಹಳೆಯ ದೇವಸ್ಥಾನ ಅಂತಲೇ ಹೇಳ್ಬೋದು. ಮತ್ತು ಈ ದೇವಸ್ಥಾನದ ಬಗ್ಗೆ ಅರ್ಚಕರನ್ನು ಸ್ವಲ್ಪ ಇಂಟರ್ವ್ಯೂ ಮಾಡ್ತೀರಿ. ನೀವು ನೋಡ್ಬೋದು, ಇದು ಈ ವಿಗ್ರಹ ಬಂದ್ಬಿಟ್ಟು ರಶ್ಮಿಕಾ ಮಂದನ್ ಅವ್ರು ಗಿಫ್ಟ್ ಕೊಟ್ಟಿರೋದಂತೆ ಈ ದೇವಸ್ಥಾನದಕ್ಕೆ. ಹಾಗೆ ಇಲ್ಲಿನ ಹಳೆಯ ದೇವಸ್ಥಾನ ಫೋಟೋಗಳು ನೋಡ್ಕೊಳ್ಳಿ ಯಾವ ಥರ ಇತ್ತು ಅಂದ್ಬಿಟ್ಟು. ಮತ್ತು ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ನವಗ್ರಹ ವಿಗ್ರಹಗಳು ಯಾವ ಥರ ಇದೆ ಅಂದ್ಬಿಟ್ಟು. ಟೋಟಲ್ 9 ಇದ್ದಾವೆ. ಇದು ಸುತ್ತಿದ್ರೆ ತುಂಬ ಒಳ್ಳೆಯದಂತೆ. ಹಾಗೆ ಇಲ್ಲಿನ ಗ್ರಾಮಸ್ಥರು ನೋಡ್ಬೋದು ಯಾವ ಥರ ಪೂಜೆ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು. ಮತ್ತು ನೀವು ನೋಡ್ಬೋದು, ಇವರೇನೇ ಶ್ರೀ ರಾಮಸ್ವಾಮಿ ಪಿಳ್ಳಯ್ಯ ಮತ್ತು ಶ್ರೀಮತಿ ನಾಗಮ್ಮನವರು ಈ ದೇವಸ್ಥಾನವನ್ನು ಸ್ಥಾಪಿಸಿರೋರು. ಮತ್ತು ಈ ದೇವಸ್ಥಾನ ನಡ್ಸ್ಕೊಂಬಂದಿರೋರೆಲ್ಲ ಇದು ಇವರೇನೆ. ಹಾಗೆ ಮಹಾಮಂಗಳಾರತಿ ಸ್ಟಾರ್ಟ್ ಆಗಿದೆ, ಬನ್ನಿ ಹೋಗೋಣ. ಹಾಯ್ ಗೈಸ್, ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ದೇವ್ರ ದರ್ಶನ ಅಂತೂ ಆಯಿತು. ಮತ್ತು ಇಲ್ಲಿ ವಿಡಿಯೋ ಮಾಡೋಕೆ ಅಲೋ ಮಾಡಿಲ್ಲ. ಸೊ ನನ್ನ ಚಾನಲೆಲ್ಲ ತೋರಿಸಿ ಪರ್ಮಿಷನ್ ಕೇಳಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಎಲ್ಲ ನೋಡ್ಬೋದು ನೀವು. ಮತ್ತು ಬ್ರೋ ನೆಕ್ಸ್ಟ್ ಬೆಳಿಗ್ಗೆ 5:30 ಸ್ಟಾರ್ಟ್ ಆಗ್ತದೆ. ಮಧ್ಯಾಹ್ನ 1 ಗಂಟೆ ತನಕ ಓಪನ್ ಇರ್ತದೆ. ಸಂಜೆ 4 ಗಂಟೆಗೆ ಓಪನ್ ಆಗ್ತದೆ, ರಾತ್ರಿ 8 ಗಂಟೆ ತನಕ. ಸ್ವಾಮಿ, ಇದು ದೇವಸ್ಥಾನ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ಅಭಿಪ್ರಾಯ ದೇವಸ್ಥಾನ ಬಗ್ಗೆ? ದೇವಸ್ಥಾನ ತುಂಬ ಜನ ಬಂದು ಹೋಗಿ ಮಾಡ್ತಾರೆ. ಶನಿವಾರ ದಿವಸ ಎಲ್ಲ ತುಂಬ ರಶ್ ಇರ್ತದೆ, ಸೋಮವಾರ ದಿವಸ ರಶ್ ಇರ್ತದೆ. ಮತ್ತು ವಿಶೇಷವಾದ ಪೂಜೆ ಎಲ್ಲ? ವಿಶೇಷ ಪೂಜೆ ಚೌತಿ ದಿವಸ 9-11 ದಿವಸ ವಿಶೇಷ ಪೂಜೆಗಳು ನಡೀತಾ ಇರ್ತದೆ.
ತುಂಬ ವಿಜೃಂಭಣೆಯಿಂದ ತುಂಬ ಜನ ಬಂದು ಹೋಗಿ ಮಾಡ್ತಾರೆ. ಮತ್ತೆ ಸ್ವಾಮಿ ಇದು ವಿಗ್ರಹ ತಿಳ್ಕೊಂಡೆ, ಈ ಗಿಫ್ಟ್ ಕೊಟ್ಟಿರೋದು ಹೌದು, ಯಾರು? ಸೆರೆನಿಟಿ ಹಾಲ್ನವರು ಗಿಫ್ಟ್ ಕೊಟ್ಟಿದ್ದಾರೆ ಹಾ. ಗಣಪತಿಯನ್ನು, ಮೂರ್ತಿಯನ್ನು. ಎಷ್ಟು ವರ್ಷದಿಂದ ದೇವಸ್ಥಾನ ಇದೆ ಸರ್? ಅದು ತುಂಬ ಹಳೆಯದು, ಅಲ್ಲಿ ಬೋರ್ಡಲ್ಲಿ ಎಲ್ಲ ವಿವರವಾದ ಮಾಹಿತಿ ಇದೆ. ಓಕೆ, ಸರಿ ಸರ್. ನಿಮ್ಮ ಹೆಸರು ಸ್ವಾಮಿ? ಹರೀಶ್ ಅಂತ. ಓಕೆ ಸರ್. और पान कार्ड बंदे ಪ್ರಕಾಶ್ ಅಂಕಲ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಅದೆಲ್ಲ ಗೊತ್ತಿಲ್ಲ ಅದು. ಹಾಯ್ ಗೈಸ್, ಇವತ್ತು ಸಂಜೆ 4:36 ಆಗಿದೆ ಟೈಮು. ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಇವ್ರ ಬ್ರದರ್ ಅವ್ರ ಮನೆಗೆ ಬಂದಿದ್ದೀವಿ. ಪೂರ್ತಿ ಇನ್ಫಾರ್ಮೇಷನ್ ಯಾವ ಊರು ಏನು ಅಂತ ಬ್ರದರ್ ಎಲ್ಲಿಗೆ ಬಂದಿದ್ದೀವಿ ಬ್ರದರ್? ಇಲ್ಲ, ವಿರಾಜ್ಪೇಟೆ ಹತ್ರ ಇರೋ ಮೈತಾಡಿ ಅಂದ್ಬಿಟ್ಟು ಊರಿಗೆ ಬಂದಿದ್ದೀರಿ. ಓಕೆ ಇಲ್ಲ ನಮ್ಮ ಬ್ರದರ್ ಮನೆಗೆ. ಹಾಗೆ ಇವರ ನಮ್ಮ ಸ್ನೇಕ್ ಮೋಷನ್ ಅಂದ್ಬಿಟ್ಟು ಓಕೆ ನಮ್ಮ ಭಾವ ಆಗಬೇಕು. ಸುಪ್ರಿಯ ಮಾತಾಡ್ತೀನಿ. ಹಾಯ್ ಹೇಳಿ ಫ್ರೆಂಡ್ಸ್ಗೆ. ಹಾಯ್ ಹಾಯ್, ರೋಷನ್ ಅಂತ ಸ್ನೇಕ್ ಹೆಚ್ಚರೆ. ಬಾಕಿ ಇವ್ರು ಮಾತಾಡ್ಕೊ. ಓಕೆ ಬ್ರೋ, ಚಿಕನ್ ಎಲ್ಲ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ. ಹೆಂಗೆ ಮಾಡಿದ್ದು? ಇಲ್ಲೇ ನಾವು ಸುಟ್ಟಿದ್ದೀರಿ, ನೋಡ್ಬೋದು. ಸುಟ್ಬಿಟ್ಟು ಚಿಕನ್ನು ಇವಾಗ ಫುಲ್ ಫ್ರೈಡ್ ಆಗಿರೋದು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಮತ್ತು ಇವರು ಸ್ನೇಕ್ ಎಲ್ಲ ಹಿಡಿತಾರೆ ಅಂತ ಗೊತ್ತು. ಬ್ರೋ, ನಿಮ್ಮದು ಪೇಜ್ ಹೆಸರೇನು? RPT ಕೂರ್ಗ್ ಅಂತ ಫೇಸ್ಬುಕ್. RPT ಕೂರ್ಗ್ ಅಂತ ಸ್ನೇಕ್ ರಿಶ್ಯೂ. ತುಂಬ ಚೆನ್ನಾಗೆಲ್ಲ ಸ್ನೇಕ್ಸ್ ಎಲ್ಲ ಹಿಡಿತಾರೆ. ಆಮೇಲೆ ಯಾರು ಅಷ್ಟೇ, ಇನ್ನೊಂದು ವಿಷಯ, ಸ್ನೇಕ್ನ ಕೊಲ್ಲೋದಾಗಲಿ ಹೊಡಿಯೋದಾಗಲಿ ಯಾರು ಏನೂ ಮಾಡಬೇಡಿ. ಎಲ್ಲೇ ಆಗಲಿ ಇಡೀ ಕರ್ನಾಟಕದಲ್ಲಿ ಗೂಗಲಲ್ಲಿ ನಿಮಗೆ ಯಾರಾದರೂ ಸಿಗ್ತಾರೆ. ಸ್ನೇಕ್ ಅವ್ರಿಗೆ ಫೋನ್ ಮಾಡಿ, ಅವ್ರು ಹಿಡ್ಕೊಂಡು ಹೋಗ್ತಾರೆ. ಹೊಡಿಯೋದು ಬಡಿಯೋದು ಮಾಡಬೇಡಿ, ಯಾಕಂದರೆ ಅದಕ್ಕೂ ಒಂದು ಜೀವ ಇರುತ್ತೆ. ಕರೆಕ್ಟ್ ಅಲ್ವ ಬ್ರೋ? ಥ್ಯಾಂಕ್ ಯು. ಆಮೇಲೆ ಬ್ರೋ, ನಿಮ್ದೇನಾದರೂ ಪರ್ಸ್ನಲ್ ಏನಾದರೂ ಮಾತಾಡ? ಓಕೆ, ಅದು ಸ್ವಲ್ಪ ಏನಿಲ್ಲ. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಅಂದರೆ ಒಂದು ಕುಟುಂಬ ಈಗಿರಬೇಕು, ಚೆನ್ನಾಗಿರುತ್ತೆ. ಇವರೆಲ್ಲ ಸ್ವಲ್ಪ ಜನ ಕೂರ್ಗಲ್ಲೂ ಸೆಟ್ಲ್ ಆಗಿದ್ದಾರೆ, ಸ್ವಲ್ಪ ಜನ ಬೆಂಗಳೂರಲ್ಲೂ ಸೆಟ್ಲ್ ಆಗಿದ್ದಾರೆ. ಆದರೆ ಹೋದಾಗ ಈ ಥರ ಗೆಟ್ ಟುಗೆದರ್ ಪಾರ್ಟಿ ಅಂತ ಮಾಡ್ತಾರೆ, ತುಂಬಾ ಚೆನ್ನಾಗಿತ್ತು. ಮತ್ತು ನಮ್ಮ ಸೈಡ್ ಏನಾದರೂ ಈ ಥರ ಮಾಡಿದ್ರೆ ಕೆರೆ ಕಿತ್ತೋತದೆ. ಆದರೆ ನೀವು ನಿಮ್ಮ ಫ್ಯಾಮಿಲೀಸ್ಗೆಲ್ಲ ಹೇಳ್ಬೇಕು, ಗೆಟ್ ಟುಗೆದರ್ ಆಗಿರಬೇಕು. ಆ ಫ್ಯಾಮಿಲಿದಲ್ಲಿ ಸಿಗೋ ಮಜಾನೇ ಬೇರೆ. ಮತ್ತು ಇಷ್ಟು ಹೇಳ್ತಾ ಮುಂದೆ ನಮ್ಮ ಬ್ರೋ ಏನೋ ಡ್ಯಾನ್ಸ್ ಎಲ್ಲ ಮಾಡ್ತಾರಂತೆ, ಬನ್ನಿ ನೋಡೋಣ. ನಾನು ಫಸ್ಟೇ ಮಾಡಿರೋದು.
ನೇತ್ರಾವತಿ ಅಂತ. ಇದು ಇರೋದು ಹುಣಸೂರು ಹತ್ರ. ನಾವು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಆನ್ ದಿ ವೇ ನಾವು ಈ ಜಾಗಕ್ಕೆ ಬಂದ್ಬಿಟ್ಟು ಬೆಂಗಳೂರಿಗೆ ಬಂದ್ವಿ. ಇಲ್ಲಿ ಏನಕ್ಕಪ್ಪ ಬಂದ್ವಿ ಅಂತಂದರೆ ನಮ್ಮ ಅರ್ಜುನ ಗ್ಯಾಪ್ನ ಬಂದ. ಸೊ ಆ ನೋವೆಲ್ಲ ಸ್ವಲ್ಪ ಕಮ್ಮಿ ಆಗಲಿ, ಅವ್ರ ಸ್ನೇಹಿತರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದ್ವಿ. ಮತ್ತು ನಮಗೆ ಅಭಿಮನ್ಯುನೂ ಕಾಣಿಸ್ದ. ಅಭಿಮನ್ಯು ನೋಡಿದ ತಕ್ಷಣ ಅದೇನೋ ಒಂಥರ ಖುಷಿ ಆಗುತ್ತೆ. ನೋಡ್ಬೋದು ನೀವು, ಅಭಿಮನ್ಯು ಬರ್ತಾ ಇದ್ದಾನೆ. ಈ ಅಭಿಮನ್ಯುನೇ ನಮ್ಮ ದಸರಾ ಅಂಬಾರಿ ಎಲ್ಲ ಒತ್ತೋದು. ಹಾಯ್ ಗೈಸ್, ಇವಾಗ ಟೈಮ್ ಬಂದು 3:40. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ವೀರಜ್ಪೇಟೆ ಬಿಡ್ತಾ ಇದ್ದೀನಿ. ಕೂರ್ಗ್ ಟ್ರಿಪ್ ಎಲ್ಲ ಆಯಿತು. ಮನಸ್ಸಿಗೆ ಸ್ವಲ್ಪ ಖುಷಿ ಆಗ್ತಾ ಇಲ್ಲ, ಯಾಕಂದರೆ ಟ್ರಿಪ್ ಎಲ್ಲ ಮುಗೀತು, ವಾಪಸ್ ಹೋಗ್ತಾ ಇದ್ದೀನಿ ಅಂತ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನನ್ನ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಕೂರ್ಗ್ ಟ್ರಿಪ್ ಅನ್ನೋದು ಎಂಜಾಯ್ ಮಾಡಿ. ಯಾಕಂತಂದರೆ ಅದರಲ್ಲಿ ಸಿಗೋ ಮಜಾನೇ ಬೇರೆ. ಆಮೇಲೆ ನಮ್ಮ ಬ್ರೋ ಹೇಳ್ತಾರೆ ಮಿಕ್ಕಿದ್ದು. ಬ್ರೋ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ನೆಕ್ಸ್ಟ್? ಇವಾಗ ಕೂರ್ಗ್ ಟ್ರಿಪ್ ಆಯಿತು, ಕೂರ್ಗ್ ಟ್ರಿಪ್ ಆಯಿತು, ಬೇಜಾರು ಇಲ್ಲಿಂದ ಹೋಗೋದಕ್ಕೆ. ಏನು ಮಾಡೋದು, ಹೋಗ್ಲೇಬೇಕು ಅನ್ನೋ ಅವಶ್ಯಕತೆ ಇದೆ. ಕೆಲಸ ಕಾರ್ಯಗಳು ಇರ್ತಾವಲ್ಲ. ಹೌದು. ಮತ್ತು ಎಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿ. ಮುಂದೆ ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡ್ತೀರಿ. ಅದೇ ಥರ ವೆಯ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವ್ಲಾಗ್ಗೆ. ಆಮೇಲೆ ನಾವು ಬೇಜಾರಲ್ಲಿ ಇದ್ದೀವಿ ಅಂತ ನೀವೇನು ಬೇಜಾರಾಗಕ್ಕೆ ಹೋಗಬೇಡಿ. ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೆ ನಾವು ಸರಿ ಹೋಗ್ತೀವಿ. ಇದೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ, ಸ್ವಲ್ಪ ಕರುಣೆ ತೋರಿಸ್ತಾ ಇರಿ. ಆಮೇಲೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳಲಿದೆ. ಬಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.